ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರಿಗೆ ಮತ್ತೊಂದು ಬಿಗ್ ರಿಲೀಫ್ ಸಿಕ್ಕಿದೆ. ಯಾಕೆ ಅಂತ ಅಂದ್ರೆ ಹೊಳೆನರಸೀಪುರದಲ್ಲಿ ದಾಖಲಾಗಿತ್ತಲ್ಲ ಪ್ರಕರಣ, ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಧ್ಯಂತರ ಜಾಮೀನು ಲಭ್ಯ ಆಗಿದೆ. ನಾಳೆ ಮಧ್ಯಾಹ್ನದವರೆಗೂ ಲಭ್ಯ ಆಗಿರುವಂತ ಮಧ್ಯಂತರ ಜಾಮೀನಿದು. ಇಂಟ್ರಿಮ್ ಬೇಲು ನಾಳೆ ಮಧ್ಯಾಹ್ನ ತನಕ ಸಿಕ್ಕಿರುವಂತದ್ದು ಬೇಲಿದು. ನಾಳೆ ಮತ್ತೆ ಅರ್ಜಿ ವಿಚಾರಣೆ ನಡೆಸುತ್ತೆ ಕೋರ್ಟ್. ನಾಳೆ ಮಧ್ಯಾಹ್ನ 3 ಗಂಟೆಗೆ ಮತ್ತೆ ವಿಚಾರಣೆಗೆ ಬರ ಹೇಳಲಾಗಿದೆ. 5 ಲಕ್ಷ ರೂಪಾಯಿ ಬಾಂಡ್ ಒದಗಿಸುವಂತನೂ ಕೂಡ ಷರತ್ತನ್ನ ವಿಧಿಸಲಾಗಿದೆ. ರೇವಣ್ಣ ಅವರಿಗೆ ಒಂದು ಹಂತದಲ್ಲಿ ರಿಲೀಫ್ ಸಿಕ್ಕಿದೆ, ಹೌದು. ಬಟ್ ನಾಳೆ ಮಧ್ಯಾಹ್ನದವರೆಗಿನ ರಿಲೀಫ್ ಇದು. ನಾಳೆ ಮಧ್ಯಾಹ್ನದವರೆಗಿನ ರಿಲೀಫ್ ಇದು. ಬಟ್ ಹಾಗಾಗಿ ಇದನ್ನು ಬಹಳ ದೊಡ್ಡ ಬಿಗ್ ರಿಲೀಫ್ ಅಂತ ನಾವೇನು ಹೇಳಕ್ಕಾಗಲ್ಲ. ಒಂದು ರಿಲೀಫ್ ಸಿಕ್ಕಿದೆ ಅಷ್ಟೇ. ನಾಳೆ ಮಧ್ಯಾಹ್ನ ಮತ್ತೆ ಡಿಸೈಡ್ ಆಗುತ್ತೆ ಏನು ಎತ್ತ ಅಂತ ಹೇಳ್ಕೊಂಡು. ಬಟ್ ಈ ವಿಚಾರ ಅಂತ ಅಂದ್ರೆ ಅವರಿಗೆ ಬಹಳ ಕಂಟಕವಾಗಿದ್ದು ಅಂತಂದ್ರೆ ಕಿಡ್ನ್ಯಾಪ್ ಕೇಸು. ಅದರಲ್ಲಿ ಈಗ ಅವರಿಗೆ ರಿಲೀಫ್ ಸಿಕ್ಕಿದೆ. ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈಗ ಇವ್ರ ಪರವಾದಂಥ ವಕೀಲರು ಹೇಳ್ತಾ ಇರುವಂಥದ್ದು ಏನು ಅಂದರೆ, ಒಂದು ಹೌದು ಇದರಲ್ಲಿ ಬೇಲೆಬಲ್ ಅಫೆನ್ಸ್ ಇದೆ ಅನ್ನುವಂಥದ್ದು ಒಂದು, ಇವರೇನು FIR ನಲ್ಲಿ ಹಾಕಿರುವಂಥ ಸೆಕ್ಷನ್ಗಳು. ಎರಡನೇದು, ಮೊನ್ನೆ ಇವ್ರು ವರ್ಷದಲ್ಲಿದ್ದಾಗಲೇ ಇವ್ರನ್ನ ವಿಚಾರಣೆ ಮಾಡ್ಬೋದಿತ್ತಲ್ಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ. ಈಗ ಮತ್ತೆ ಯಾಕೆ ಇವ್ರು ತಕರಾರು ತೆಗಿತಿದ್ದಾರೆ, ಆಕ್ಷೇಪ ವ್ಯಕ್ತಪಡಿಸ್ತಿದ್ದಾರೆ ಅನ್ನುವಂಥದ್ದು ರೇವಣ್ಣ ಪರ ವಕೀಲರ ವಾದ ಆಗಿತ್ತು.